ರಾಜ್ಯ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಸರಿಸುಮಾರು ಒಂದು ವರ್ಷಗಳು ಮುಗಿದು ಅದರ ಮೇಲೆ 3 ತಿಂಗಳಾಗಿದೆ. ಅದಾದ ಮೇಲೆ ಲೋಕಸಭಾ ಚುನಾವಣೆ ಆಯಿತು. ಲೋಕಸಭಾ ಚುನಾವಣೆಯಲ್ಲೂ ಕೂಡ ಈಗಾಗಲೇ ಕಾಂಗ್ರೆಸ್ಗೆ ಒಂದು ತಕ್ಕ ಮಟ್ಟಿನ ಅಂದರೆ ಈ ಹಿಂದಿನ ಚುನಾವಣೆಗಳಿಗೆ ಕಂಪೇರ್ ಮಾಡಿದ್ರೆ ಬೆಟರ್ ರಿಸಲ್ಟ್ಗಳು ಕಾಣಿಸೋದಕ್ಕೆ ಸಿಕ್ಕಿತ್ತು. ಅಂದರೆ ಕರ್ನಾಟಕ ರಾಜ್ಯದ ಜನತೆ ಬಿಜೆಪಿಯನ್ನು ಒಲಿಸಿಕೊಂಡು ಅಥವಾ ಅದರ ಮೇಲೆ ಒಲವನ್ನು ತೋರಿಸಿದಂಥ ಜನತೆ ಕಳೆದ ಒಂದು ವರ್ಷದಲ್ಲಿ ಕಾಂಗ್ರೆಸ್ನ ಮೇಲೆ ಅತಿ ಹೆಚ್ಚು ಒಲವು ತೋರಿದ್ದಾರೆ ಅನ್ನೋದಕ್ಕೆ ಅದು ಬಹಳ ಸ್ಪಷ್ಟ ಸಾಕ್ಷ್ಯವನ್ನು ನುಡಿದಿತ್ತು. ಅದಕ್ಕೆ ತಕ್ಕಂತೆ 136 ಸೀಟ್ಗಳನ್ನು ವಿಧಾನಸಭೆಯಲ್ಲಿ ಕೊಡೋದರ ಮುಖಾಂತರ ಅತಿ ದೊಡ್ಡ ಪಕ್ಷವಾಗಿ ಕರ್ನಾಟಕ ಇತಿಹಾಸದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗಳಿಸಿ ಅಧಿಕಾರಕ್ಕೆ ಬಂದಂಥ ಪಕ್ಷವಾಗಿ ಹೊರಹೊಮ್ಮೋದಕ್ಕೆ ಕಾರಣ ಆಯಿತು. ಆದರೆ ಅಷ್ಟೆಲ್ಲ ಜನಬೆಂಬಲವನ್ನು ಪಡೆದುಕೊಂಡು ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೇವಲ ಒಂದೇ ವರ್ಷದಲ್ಲಿ ಒಂದು ಹಲವು ದೊಡ್ಡ ದೊಡ್ಡ ಸುಳಿಗಳಲ್ಲಿ ಸಿಕ್ಕಾಕೊಳ್ತು. ವಾಲ್ಮೀಕಿ ನಿಗಮದ ಅಭಿವೃದ್ಧಿ ನಿಗಮದ ಹಗರಣ, ಅದಾದಮೇಲೆ ಮೂಡಾ ಸೈಟ್ ವಿಚಾರದಲ್ಲಿ ಸೇರಿದಂತೆ ಹಲವು ಗೊಂದಲಗಳಿಗೆ ರಾಜ್ಯ ಸರ್ಕಾರ ಎಡೆ ಮಾಡಿಕೊಡ್ತು. ಈಗ ಅದೇ ಗೊಂದಲಗಳು ರಾಜ್ಯ ಸರ್ಕಾರವನ್ನು ದೆಹಲಿಗೆ ಬರಮಾಡಿಕೊಂಡಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹೈಕಮಾಂಡ್ ಭೇಟಿಗಾಗಿ ಹೊರಟಿದ್ದಾರೆ ದೆಹಲಿ ದಂಡಯಾತ್ರೆಗೆ. ಈ ದೆಹಲಿ ದಂಡಯಾತ್ರೆಯಲ್ಲಿ ಏನೇನು ಚರ್ಚೆ ಆಗುತ್ತೆ, ಹೈಕಮಾಂಡ್ ಬಳಿ ಏನು ಮದ್ದಿದೆ, ಇದು ಮದ್ದರಿಯೋ ಕೆಲಸನ ಅಥವಾ ಸಂಪೂರ್ಣ ಬದಲಾವಣೆಯನ್ನು ಕರ್ನಾಟಕ ನಿರೀಕ್ಷೆ ಮಾಡಬಹುದಾ, ಇವೆಲ್ಲವನ್ನ ಚರ್ಚೆ ಮಾಡೋಣ ಇವತ್ತಿನ ಪವರ್ ಫೋಕಸ್ನಲ್ಲಿ. ಇದು ದೆಹಲಿ ದಂಡಯಾತ್ರೆ. ನಾನು ಪ್ರಣುತ್ ಆರ್ಗಾಣಿಕ. ಹಗರಣಗಳ ಹೊತ್ತಲ್ಲೇ ಬಹಳಷ್ಟು ಹಗರಣಗಳು ಸುದ್ದಿ ಆಗ್ತಾ ಇರೋ ಸಂದರ್ಭದಲ್ಲಿ ಪಾದಯಾತ್ರೆ, ಸಂಸತ್ನ ಒಳಗೆ ಹೊರಗೆ ಗಲಾಟೆಗಳಾಗ್ತಾ ಇರೋ ಸಂದರ್ಭದಲ್ಲಿ ಹೈಕಮಾಂಡ್ ಭೇಟಿಗೆ ಅಂತ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ತೆರಳಿದ್ದಾರೆ. ಸೊ ಹೈ ವೋಲ್ಟೇಜ್ ಸಭೆಯಲ್ಲಿ ರಾಜ್ಯ ರಾಜಕಾರಣದ ಕಂಪ್ಲೀಟ್ ಚರ್ಚೆ ಆಗುತ್ತೆ ದೆಹಲಿಯಲ್ಲಿ. ಕಾಂಗ್ರೆಸ್ ಪಾಲಿಗೆ ಒಂದು ರೀತಿ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳು ಮಾಡೆಲ್ಲು ಕರ್ನಾಟಕ ಮಾಡೆಲ್ಲು ಅಂತ ಆಗಿತ್ತು. ಆದರೆ ಒಂದೇ ವರ್ಷ ಭ್ರಷ್ಟಾಚಾರದ ಕೈಗೆ ಸಿಕ್ಕಾಕೊಂಡು ಸರ್ಕಾರ ಸರಿದಾರಿಗೆ ತರಬೇಕು ಅನ್ನುವಂಥ ಪ್ರಯತ್ನ ಈಗ ಹೈಕಮಾಂಡ್ ಮಾಡ್ತಿದೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಪಾಠ ಮಾಡ್ತಾರೆ ಇವ್ರನ್ನ ದೆಹಲಿಗೆ ಕರೆಸ್ಕೊಂಡು ಅನ್ನುವ ಪ್ರಶ್ನೆಗಳು ಈಗಾಗಲೇ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಯಾಕಂದರೆ ದೆಹಲಿಗೆ ಹೋಗ್ತಾ ಇರೋ ಸಂದರ್ಭದಲ್ಲೇ ಹಲವು ನಾಯಕರುಗಳಿಗೆ, ಹಲವು ಸಚಿವರುಗಳಿಗೆ, ಅಕ್ರಮದಲ್ಲಿ ಭಾಗಿಯಾಗಿದ್ದವರಿಗೆ ಒಂದೊಂದಾಗೆ ಒಂದು ರೀತಿ ಭಯ ಹುಟ್ಟುಕೊಂಡಂಗೆ ಕಾಣ್ತಾ ಇದೆ. ಕೆಲವರು ಇದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ, ಅದೇನು ನಿರ್ಧಾರ ಆಗುತ್ತೆ ಆಗಲಿ ಅನ್ನೋ ರೀತಿಯ ಮಾತುಗಳನ್ನು ಆಡಿದ್ರೆ, ಇನ್ನು ಕೆಲವರು ತಮಗೇನಾಗುತ್ತೆ ಅನ್ನುವ ಭಯ ಮತ್ತು ಆತಂಕದಲ್ಲಿದ್ದಾರೆ. ಯಾಕಂದರೆ ವಾಲ್ಮೀಕಿ ಹಗರಣದಲ್ಲಿ ಆಗಿರೋದು 187 ಕೋಟಿ ರೂಪಾಯಿ ಅವ್ಯವಹಾರ. ಅದರಲ್ಲಿ 89 ಕೋಟಿ ರೂಪಾಯಿ ಇನ್ನೂ ಕೂಡ ಬಂದೇ ಇಲ್ಲ. 187 ಕೋಟಿ ರೂಪಾಯಿ ಅಕ್ರಮವೇ ಸರ್ಕಾರಕ್ಕೆ ಅತಿ ದೊಡ್ಡ ಕಳಂಕವನ್ನು ತಂದಿದ್ದು. ಇದೇ ಆರೋಪದ ಹಿನ್ನೆಲೆಯಲ್ಲಿ ಸಚಿವರಾಗಿದ್ದ ನಾಗೇಂದ್ರ ರಾಜೀನಾಮೆ ಕೊಟ್ಟರು. ಸಚಿವ ಬಿ ನಾಗೇಂದ್ರ ಅವರನ್ನು ಬಂಧಿಸಿ ಇಡಿ ವಿಚಾರಣೆ ನಡೆಸಿತು. ಇದೇ ಹಗರಣದ ಸುಳಿಯಲ್ಲಿ ಶಾಸಕ ಬಸನಗೌಡ ದದ್ದಲ್ ಕೂಡ ತಗಲಾಕೊಂಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಕಪ್ಪು ಮಸಿ ಬಳಿದಿದೆ ಈ ವಾಲ್ಮೀಕಿ ನಿಗಮದ ಅಕ್ರಮ ಪ್ರಕರಣ. ಇನ್ನೊಂದು ಕಡೆ ಮೂಡಾದಲ್ಲಿ ಸಿಎಂ ಅಕ್ರಮವಾಗಿ ಸೈಟ್ ಪಡೆದುಕೊಂಡಿದ್ದಾರೆ ಅನ್ನುವ ಆರೋಪ, ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷಗಳು ಗಂಭೀರವಾದಂಥ ಆರೋಪವನ್ನು ಟೀಕೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಈ ಎಲ್ಲ ಹಗರಣಗಳಿಂದ ಒಂದು ವರ್ಷ ಏನು ವರ್ಚಸ್ಸಿತ್ತು ನೋಡಿ, ಆ ಎಲ್ಲ ವರ್ಚಸ್ಸು ಒಂದು ರೀತಿ ನೆಲಸಮ ಆದಂಗಿತ್ತು. ಕಾಂಗ್ರೆಸ್ನ ಗ್ಯಾರಂಟಿಗಳನ್ನು ನೆಚ್ಚಿಕೊಂಡು, ಕಾಂಗ್ರೆಸ್ನ ಒಂದಿಷ್ಟು ಹೋರಾಟಗಳನ್ನು ನೆಚ್ಚಿಕೊಂಡು ಜನ ಓಟ್ ಹಾಕಿ ಅವರನ್ನು ಅಧಿಕಾರಕ್ಕೆ ತಂದು ಬಿಟ್ಟಿದ್ದರೆ ಕೇವಲ ಒಂದು ವರ್ಷದಲ್ಲಿ 187 ಕೋಟಿ ರೂಪಾಯಿ ಹಗರಣ, ಈ ಕಡೆ ಮೂಡಾ ಹಗರಣ ಸೇರಿದಂತೆ ಹಲವು ಕಪ್ಪು ಚುಕ್ಕೆಗಳನ್ನು ಕಾಂಗ್ರೆಸ್ ತನ್ನ ಮೈ ಮೇಲೆ ಮೆತ್ತುಕೊಂಡಿದೆ. ಹಾಗಾಗಿ ಈಗ ಇಲ್ಲಿ ಕಾಂಗ್ರೆಸ್ನಲ್ಲಿ ದಾರಿ ತಪ್ಪಿರುವ ಕಾಂಗ್ರೆಸ್ಸನ್ನು ಸರಿದಾರಿಗೆ ತರೋ ಪ್ರಯತ್ನ ದೆಹಲಿ ಹೈಕಮಾಂಡಲ್ಲಿ ಆಗ್ತಾ ಇದೆಯಾ? ಸರ್ಕಾರದ ಡ್ಯಾಮೇಜ್ ಕಂಟ್ರೋಲು ಇದು ವರಿಷ್ಠರ ಬಳಿ ಏನಾದರೂ ಮದ್ದಿದೆಯಾ? ನಿಷ್ಕಳಂಕ ಆಡಳಿತದ ಇಮೇಜನ್ನು ಹೊಂದಿದ್ದಂಥ ಸಿಎಂ ಸಿದ್ದರಾಮಯ್ಯನವರು ಆ ನಿಷ್ಕಳಂಕ ಆಡಳಿತದ ಇಮೇಜು ಈಗ ಕಮ್ಮಿ ಆಗ್ತಾ ಇದೆ. ಸಾರಥಿ ಸಿದ್ದರಾಮಯ್ಯನವರ ಮೇಲೆ ಗಂಭೀರವಾದ ಆರೋಪ ಕೇಳಿಬಂದಿದೆ. ಸಿಎಂ ವಿರುದ್ಧ ಮೈಸೂರಿಗೆ ಪಾದಯಾತ್ರೆಯನ್ನೇ ಆಯೋಜಿಸಿಕೊಂಡಿದೆ ಮೈತ್ರಿ ಪಕ್ಷಗಳು. ರಾಜ್ಯ ಕಾಂಗ್ರೆಸ್ ಬಗ್ಗೆ ಹೈಕಮಾಂಡ್ಗೆ ಏನಾದರೂ ಅಸಮಾಧಾನ ಇದೆಯಾ? ಹಾಗಾದ್ರೆ ದೆಹಲಿಯಲ್ಲಿ ಏನಾಗುತ್ತೆ? ದೆಹಲಿಯಲ್ಲಿ ಯಾವ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ? ದೆಹಲಿಯಲ್ಲಿ ಒಂದು ವೇಳೆ ಈ ಹಗರಣಗಳ ಬಗ್ಗೆನಾ, ಅಥವಾ ಹಗರಣಗಳಿಂದ ಹೊರಗಡೆ ಬರೋದು ಹೇಗೆ ಅಂತಾನ, ಡ್ಯಾಮೇಜ್ ಕಂಟ್ರೋಲ್ ಬಗ್ಗೆನಾ, ಅಥವಾ ಸಿದ್ದರಾಮಯ್ಯನವರಿಗೆ ಪಾಠ ಮಾಡ್ತಾರಾ? ಪಾಠ ಮಾಡೋದಾದ್ರೆ ಏನು ಪಾಠ? ರಿಪೋರ್ಟ್ ಕೇಳೋ ಸಾಧ್ಯತೆ ಇದೆ. ಕರ್ನಾಟಕದಲ್ಲಿ ಕಳೆದ ಒಂದು ವರ್ಷದಲ್ಲಿ ಆಡಳಿತಾತ್ಮಕವಾಗಿ ಏನೇನು ಬದಲಾವಣೆಗಳಾಗಿದೆ, ರಾಜ್ಯದ 136 ಜನ ಕಾಂಗ್ರೆಸ್ನ ಶಾಸಕರ ವಿಚಾರದಲ್ಲಿ ಏನೇನು ಹಗರಣಗಳು, ಏನೇನು ಆರೋಪಗಳು, ಯಾರ್ಯಾರು ಚೆನ್ನಾಗಿ ಮಾಡ್ತಿದ್ದಾರೆ, ಯಾರ ರಿಪೋರ್ಟ್ ಏನು, ಯಾರು ಪಾಸು, ಯಾರು ಫೇಲು, ಯಾರು ಜಸ್ಟ್ ಪಾಸು, ಎಲ್ಲ ಪರ್ಫಾರ್ಮೆನ್ಸ್ಗಳ ಬಗ್ಗೆ ಹೈಕಮಾಂಡ್ ಮಾಹಿತಿ ಪಡೆಯೋದು ಬಹುತೇಕ ನಿಕ್ಕಿ. ಗ್ಯಾರಂಟಿ ಯೋಜನೆಗಳ ಜಾರಿ, ಅನುಷ್ಠಾನ, ಅಭಿವೃದ್ಧಿ ಕಾಮಗಾರಿಗಳು, ಆಡಳಿತಾತ್ಮಕವಾಗಿ ಏನೇನು ಮಾಹಿತಿಗಳಿದೆ ಅದೆಲ್ಲವನ್ನ AICC ಕಲೆ ಹಾಕುವ ಸಾಧ್ಯತೆಗಳಿದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದಿಷ್ಟು ಸೂಚನೆಗಳನ್ನು ಕೊಡೋ ಸಾಧ್ಯತೆ ಇದೆ. ಸೊ ಸಿಎಂ ಬಳಿ ಆಡಳಿತದ ರಿಪೋರ್ಟ್ ಕಾರ್ಡನ್ನು ವರಿಷ್ಠರು ಕೇಳಿದ್ದಾರೆ ಅನ್ನುವಂಥ ಮಾಹಿತಿ.
ಇನ್ನೊಂದು ಕಡೆ ಕಳಂಕರಹಿತರಾಗಿ ಅಧಿಕಾರವನ್ನು ನಡೆಸಿದ್ದಂಥ ಸಿದ್ದರಾಮಯ್ಯನವರು ಈ ಬಾರಿ ಅಂದರೆ 2023ರಲ್ಲಿ ಗೆದ್ದ ನಂತರ ಒಂದೇ ವರ್ಷದಲ್ಲಿ ಸ್ವತಃ ಅವರ ಮೇಲೇನೆ ಒಂದೊಳ್ಳೆ ದೊಡ್ಡ ಕಳಂಕವನ್ನು ತಂದಿಟ್ಕೊಂಡಿದ್ದಾರೆ. ಹಾಗಾಗಿ ನಾನು ಆಗಲೇ ಹೇಳ್ದಂಗೆ ಸರಿದಾರಿಗೆ ಮರಳಿಸುವ ಪ್ರಯತ್ನ ಏನಾದರೂ ದೊಡ್ಡ ಮದ್ದಿರಬಹುದಾ, ಈ ಇಡೀ ಸುಳಿಯಿಂದ ಸರ್ಕಾರವನ್ನು ಬಚಾವ್ ಮಾಡುವಂಥ ಯಾವುದಾದ್ರೂ ಪ್ಲಾನು ವರ್ಕೌಟ್ ಆಗಬಹುದಾ, ಪಕ್ಷಕ್ಕೆ ಡ್ಯಾಮೇಜ್ ಆಗದೇ ಇರುವ ರೀತಿಯಲ್ಲಿ ಆಡಳಿತವನ್ನು ನಿರ್ವಹಣೆ ಮಾಡೋದ್ರ ಬಗ್ಗೆ ಸೂಚನೆ ಕೊಡೋದಂತೂ ಖಚಿತ. ಪಕ್ಷದ ಕಾರ್ಯಗಳ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷರು ಕೂಡ ಮಾಹಿತಿಯನ್ನು ಸಂಗ್ರಹಿಸ್ತಾರೆ. ವಿಪಕ್ಷಗಳಿಗೆ ಕೌಂಟರ್ ಕೊಡೋದಕ್ಕೆ ಪಕ್ಷಗಳ ಆದ್ಯತೆಗಳ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ. ಗುಂಪುಗಾರಿಕೆ, ಭಿನ್ನ ಹೇಳಿಕೆ, ಬೇರೆ ಬೇರೆ ವಿಚಾರಗಳ ಬಗ್ಗೆ ಇಲ್ಲಿ ಚರ್ಚೆ ಆಗೋ ಸಾಧ್ಯತೆ ಇದೆ. ಕೆಪಿಸಿಸಿ ಅಧ್ಯಕ್ಷರಿಗೆ ಏನಾದರೂ ಒಂದು ಆದೇಶ ಕೊಡಬಹುದು. ಆ ಆದೇಶ ಏನಾಗಿರಬಹುದು, ಏನು ಆದೇಶ ಇರಬಹುದು, ಯಾವ ಅಸ್ತ್ರ ಪ್ರಯೋಗ ಆಗಬಹುದು, ಇದು ಯಾರ್ಯಾರ ಬುಡಕ್ಕೆ ಬಂದಿರಬಹುದು, ಯಾರ್ಯಾರ ಸ್ಥಾನಗಳಿಗೆ ಕುತ್ತು ತರಬಹುದು. ಹಾಗಾದ್ರೆ ರಾಜ್ಯದಲ್ಲಿ ಸಂಪೂರ್ಣ ಸಚಿವ ಮಂಡಲ, ಮಂತ್ರಿ ಮಂಡಲ ರೀಶಫಲ್ ಆಗಿಬಿಡುತ್ತಾ, ಅಥವಾ ಅದನ್ನ ಸ್ವಲ್ಪ ವಿಸ್ತರಣೆ ಮಾಡೋ ಪ್ಲಾನ್ ಏನಾದರೂ ಇದೆಯಾ, ಅಥವಾ ಈ ಬಾರಿಯ ದೆಹಲಿಯ ದಂಡಯಾತ್ರೆಯಿಂದ ಕಾಂಗ್ರೆಸ್ನ ನಾಯಕರಿಗೆ ಎಷ್ಟು ಸಿಹಿ ಎಷ್ಟು ಕಹಿ, ಈ ಬಗ್ಗೆ ನಾವು ಈ ಕ್ಷಣ ಚರ್ಚೆ ಮಾಡೋಣ. ನನ್ನ ಜೊತೆಗಿದ್ದಾರೆ ಪವರ್ ಟಿವಿಯ ಮುಖ್ಯಸ್ಥರು ರಾಕೇಶ್ ಶೆಟ್ಟಿ ಸರ್. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೋತೀನಿ ಸರ್. ವೆಲ್ಕಮ್ ಟು ದ ಶೋ ಸರ್. ಬಿಜೆಪಿ ವಕ್ತಾರರು ಕಾಂತಿ ಶೆಟ್ಟಿ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಕಾಂತಿ ಶೆಟ್ಟಿ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮಗೆ. ಸರ್, ಮೊದಲ ರಿಯಾಕ್ಷನ್ ನಿಮ್ಮಿಂದ ಪಡಿತೀನಿ ಸರ್. ಶಾಲೆಯಲ್ಲಿ ಮಕ್ಕಳು ಕ್ಲಾಸಲ್ಲಿ ಏನೋ ಜಗಳ ಆಡ್ಕೊಂಡಾಗ ಹೆಡ್ ಮಾಸ್ಟರ್ ರೂಮ್ ಕರೆದಾಗ ಸಹಜವಾದಂಥ ಒಂದು ಆತಂಕ. ಒಂದು, ಕ್ಲಾಸ್ ಲೀಡರ್ ನಮ್ಮ ಬಗ್ಗೆ ಏನು ಹೇಳ್ತಾರೆ ಅನ್ನೋದು, ಇನ್ನೊಂದು ಕ್ಲಾಸ್ ಲೀಡರ್ಗೆ ಅವ್ರು ಏನು ಹೇಳ್ತಾರೆ ಅನ್ನೋದು, ಮುಂದಿನ ಬದಲಾವಣೆ ಏನಾಗುತ್ತೆ ಅನ್ನೋದು ಸಹಜ ಆತಂಕ ಈಗ ಈ ಕಾಂಗ್ರೆಸ್ನ ಕ್ಲಾಸ್ ರೂಮಲ್ಲಿ ಕಾಣ್ತಾ ಇದೆ ಅಂತ ಅನಿಸುತ್ತೆ. ವೆರಿ ಅನ್ಫಾರ್ಚುನೇಟ್. 136 ಪಡೆದಂತಹ ಸಂಖ್ಯಾಬಲ ಇರುವಂತಹ ಕಾಂಗ್ರೆಸ್ ಈ ಒಂದು ವರ್ಷದಲ್ಲಿ ಈ ಸ್ಥಿತಿಗೆ, ಒಂದು ರೀತಿಯ ದಯನೀಯ ಸ್ಥಿತಿಗೆ ಕಾಂಗ್ರೆಸ್ ಸರ್ಕಾರ ತಲುಪಿರೋದು ಇಟ್ಸ್ ಒಂಥರದ್ದು ಏನು ಹೇಳ್ತೀವಿ ನಾವು, ಸರ್ಪ್ರೈಸ್ ಮಾತ್ರ ಅಲ್ಲ. ಸಿದ್ದರಾಮಯ್ಯ ಗೌರ್ಮೆಂಟ್ನ ಈ ಪ್ಯಾಕೇಜ್ಗಳ ಇದೂ ಒಂದು ಪ್ಯಾಕೇಜ್, ಸರ್ಪ್ರೈಸ್ ಪ್ಯಾಕೇಜ್ ಅಂತ ಅನಿಸ್ತಾ ಇದೆ ನನಗೆ. ಬೆಳಿಗ್ಗೆ ನೋಡಿದ್ದ, ಹಗಲಲ್ಲಿ ನೋಡಿದ ಬಾವಿಗೆ ರಾತ್ರಿ ಬಿದ್ದರು ಅಂತ ಹೇಳೋದಕ್ಕೆ ಕಾಂಗ್ರೆಸ್ ಸರ್ಕಾರ ಐ ಥಿಂಕ್ ಒಂದು ರೀತಿಯ ಬಿಗ್ಗೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಬಿ ಜೆ ಪಿಯವರನ್ನು ಕಳೆದ 5 ವರ್ಷದಲ್ಲಿ ಅವರ ಗೌರ್ಮೆಂಟ್ ಇರುವಾಗ, ಯಡಿಯೂರಪ್ಪನವರ ಗೌರ್ಮೆಂಟು, ತದನಂತರ ಬೊಮ್ಮಾಯಿಯವರ ಗೌರ್ಮೆಂಟ್ ಇದ್ದಾಗ ಭ್ರಷ್ಟಾಚಾರದ ಆರೋಪವನ್ನೇ ಮಾಡ್ತಾ, ಅಂದರೆ 40%, ಕೆಂಪಣ್ಣನವರು ಯಾವಾಗ 40% ಆರೋಪವನ್ನೆತ್ತಾರೆ, ಕೋವಿಡ್ ಹಗರಣಗಳು, ಸೋ ಮೆನಿ ಹಗರಣಗಳನ್ನೇ ಎತ್ಕೊಂಡು ಬಂದುಬಿಟ್ಟು ಆ ಒಂದನ್ನೇ ಜನಗಳಿಗೆ ಕರೆಕ್ಟಾಗಿ ಮುಟ್ಟಿಸುವಂತಹ ಕೆಲಸವನ್ನು ಕಾಂಗ್ರೆಸ್ಸು ವಿರೋಧ ಪಕ್ಷವಾಗಿ ಮಾಡಿತ್ತು. ಪೇ ಸಿ ಎಮ್ ಅಂತ ಏನು ಅಭಿಯಾನ ಸ್ಟಾರ್ಟ್ ಮಾಡ್ತು, ಅದರ ನಂತರ ಎಲೆಕ್ಷನ್ ಟೈಮಲ್ಲಿ ಚೊಂಬು ಹಿಡ್ಕೊಂಡು ಮೋದಿಯವರು ಏನು ಚೊಂಬು ಕೊಟ್ಟರು ಕರ್ನಾಟಕಕ್ಕೆ ಅಂತ ಕ್ಯಾಂಪೇನ್ ಶುರು ಮಾಡಿದ್ದು. ಕಾಂಗ್ರೆಸ್ ವಾಸ್ ವೆರಿ ಎಫೆಕ್ಟಿವ್ ಇನ್ ಕ್ಯಾಂಪೇನಿಂಗ್. ಬಟ್ ಸಿದ್ದರಾಮಯ್ಯವರ ಮೇಲೆ 15 ಬಾರಿ ತನ್ನ ಬಜೆಟನ್ನು ಮಂಡಿಸಿದಂತಹ ಸಿದ್ದರಾಮಯ್ಯನವರು ಯಾವಾಗಲೂ ಅವರ ಬಿರುದು ಅಂದರೆ ವೆನ್ ಇಟ್ ಕಮ್ಸ್ ಟು ಫೈನಾನ್ಷಿಯಲ್ ಡಿಸಿಪ್ಲೀನು, ಸಿದ್ದರಾಮಯ್ಯನವರು ಕರ್ನಾಟಕದ ಯಾವ ಮುಖ್ಯಮಂತ್ರಿಗಳನ್ನು ಅಥವಾ ನೀವು ಫೈನಾನ್ಸ್ ಮಿನಿಸ್ಟ್ರನ್ನು ನೋಡಿದರೆ ಸಿದ್ದರಾಮಯ್ಯನವರನ್ನು ಫೈನಾನ್ಷಿಯಲ್ ಡಿಸಿಪ್ಲೀನಲ್ಲಿ ನಂಬರ್ 1, ಈಸ್ ವೆರಿ ಡಿಸಿಪ್ಲಿನ್ಡ್ ಫೈನಾನ್ಸ್ ಮಿನಿಸ್ಟರ್ ಮತ್ತು ಸಿ ಎಮ್ ಅಂತ ಹೇಳ್ಕೊಂಡವರು. ಯಾವುದೇ ಒಂದು ಭ್ರಷ್ಟಾಚಾರದ ಸುಳಿಗೆ ಸಿಕ್ಕಲಿಲ್ಲ. ಸಿದ್ದರಾಮಯ್ಯನವರ ಕೆಲವು ಟರ್ಮ್ಗಳಲ್ಲಿ ನೋಡಿದರೆ ಅವರ ಮಗ ರಾಕೇಶ್ ಇರುವಾಗ ಅವರು ಇದರಲ್ಲೆಲ್ಲ ಬರ್ತಾಯಿದ್ರು, ಅವರ ಹಸ್ತಕ್ಷೇಪ ಮಾಡ್ತಾಯಿದ್ರು ಅನ್ನುವ 2-3 ವಿಷಯಗಳನ್ನು ಬಿಟ್ಟರೆ ಸಿದ್ದರಾಮಯ್ಯವರು ಯಾವುದೇ ರೀತಿಯಲ್ಲಿ ಭ್ರಷ್ಟಾಚಾರದ ಸುಳಿಯಲ್ಲಿ ಸಿಕ್ಕಿರಲಿಲ್ಲ. ಬಟ್ ಬಿ ಜೆ ಪಿಯವರು ಏನು ಲಾಸ್ಟು ಒಂದು 5 ವರ್ಷದ ಆಡಳಿತ ಮಾಡಿದರು, ಕಾಂಗ್ರೆಸ್ ಎಫೆಕ್ಟಿವ್ಲಿ ಆಗಿ ಅದನ್ನು ಯೂಸ್ ಮಾಡ್ತು, ಜನಗಳಿಗೆ ಮುಟ್ಟಿಸಿತು, ಅದರ ಮೇಲೆ ಗ್ಯಾರಂಟಿ ಅನ್ನುವ ಒಂದು ದೊಡ್ಡ ಪ್ಯಾಕೇಜನ್ನೇ ತೊಗೊಂಡು ಬಂದಿಟ್ರು. ಸಿದ್ದರಾಮಯ್ಯ ಸಕ್ಸೀಡೆಡ್ ಟು ಗೆಟ್ ದ ಚೇರ್, ದಟ್ ಆಲ್ಸೋ ವಿತ್ 136. ನೀವು ನೋಡಿದರೆ ಇನ್ನೂ 2 ಜನ ಪಕ್ಷೇತರರನ್ನು ಸೇರಿಸ್ಕೊಂಡ್ಬಿಟ್ರೆ 138, ಆಲ್ಮೋಸ್ಟ್ ದ ನಂಬರ್ ನೋಡಿದರೆ ನಿಮಗೆ ವಿರೋಧ ಪಕ್ಷವೇ ಇಲ್ಲ ಅಂತ ಸ್ಥಿತಿಯಲ್ಲಿರುವ ಈ ಟೈಮಲ್ಲಿ ಬಿ ಜೆ ಪಿ ವಾಸ್ ವೆಯ್ಟಿಂಗ್ ಫಾರ್ ದಿಸ್. ಈಗ ಮೋದಿಯವರ 10 ವರ್ಷ ಆಡಳಿತದಲ್ಲಿ ಮಹತ್ಸಾಧನೆ ಏನಂತ ಹೇಳಿದರೆ, ಮೋದಿಯವರನ್ನು ಭ್ರಷ್ಟಾಚಾರಿ ಅಂತ ಕಂಡುಹಿಡಲಿಕ್ಕೆ ನಮಗೆ ಆಗಿಲ್ಲ, ಅವರ ಭ್ರಷ್ಟಾಚಾರವನ್ನು ಜನರಿಗೆ ತಿಳಿಸ್ಕೊಡ್ಲಿಕ್ಕೆ ಆಗಿಲ್ಲ. ಅದೇ ಮೋದಿಯವರು 2014ನಲ್ಲಿ UPA ಗೌರ್ಮೆಂಟ್ನ ಭ್ರಷ್ಟಾಚಾರವನ್ನು ಜನಗಳಿಗೆ ತಲುಪಿಸುವಲ್ಲಿ ಯಶಸ್ವಿ ಆದರು ಅನ್ನೋದು. ಈಗಿನ ಕಾಲದಲ್ಲಿ ಭ್ರಷ್ಟಾಚಾರ ಅನ್ನುವ ಯಾವುದೋ ಒಂದು ಇದಿದೆ, ಅಜೆಂಡಾ ಇದೆ, ಅದನ್ನು ಜನಗಳು ವೆರಿ ಸೀರಿಯಸ್ ಆಗಿ ತಗೊಳ್ತಾರೆ, ಅದನ್ನು ಜನ ವೋಟಿಂಗ್ ಮಾಡುವಾಗ ನೋಟ್ ಮಾಡ್ಕೊಳ್ತಾರೆ ಅನ್ನೋದಕ್ಕೆ 2014ನ ಇವತ್ತಿನವರೆಗೆ ಕರ್ನಾಟಕದ ಎಲೆಕ್ಷನ್ವರೆಗೆ ನಮಗೆ ಉದಾಹರಣೆಯಾಗಿ ಸಿಕ್ಕಿದೆ. ಬಟ್ ಹಿಯರ್ ಕಾಂಗ್ರೆಸ್
ಸಿದ್ದರಾಮಯ್ಯನವರ ಮೇಲೆ ಇದ್ದ ಜವಾಬ್ದಾರಿ ಏನಿತ್ತು ಅಂದರೆ ಜನಗಳಿಗೆ ಭ್ರಷ್ಟಾಚಾರ ರಹಿತ ಒಂದು ಆಡಳಿತವನ್ನು ಕೊಡಬೇಕು, ಮತ್ತು ಅದೇ ರೀತಿ ಗ್ಯಾರಂಟಿಯನ್ನು ಇಂಪ್ಲಿಮೆಂಟ್ ಮಾಡಬೇಕು. ಯಾವ ಗ್ಯಾರಂಟಿಯನ್ನು ಸಿದ್ದರಾಮಯ್ಯನವರು ಘೋಷಣೆ ಮಾಡಿಕೊಂಡು ಸಿದ್ದರಾಮಯ್ಯ ಮತ್ತು ಡಿ ಕೆ ಅವರು ಇಬ್ಬರೂ ಸೈನ್ ಆಗಿಬಿಟ್ಟು ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟರು, ಅದನ್ನು ಇಂಪ್ಲಿಮೆಂಟ್ ಮಾಡುವ ದೊಡ್ಡ ಜವಾಬ್ದಾರಿ ಸಿದ್ದರಾಮಯ್ಯನವರ ಮೇಲೆ ಇತ್ತು. ಬಟ್ ಹಿಯರ್ ಕಾಂಗ್ರೆಸ್ಗೆ ಏನಾಯ್ತು ಅಂದರೆ, ಈ ಗ್ಯಾರಂಟಿಗಳ ಗೊಂದಲದಲ್ಲಿ ದೇ ಆರ್ ಬೀನ್ ಟು ಎ ಫಂಡ್ ಕ್ರಂಚ್. ಬೇರೆ ಡೆವಲಪ್ಮೆಂಟ್ಗಳಿಗೆ ಹಣಕಾಸನ್ನು ಹೊಂದಿಸಿಕೊಡುವಷ್ಟು ಒಂದು ಕೆಪಾಸಿಟಿ ಆಗಿಲ್ಲ, ಮತ್ತು ಶಾಸಕರಿಗೆ ಅನುದಾನಗಳನ್ನು ಕೊಡಲಿಕ್ಕಾಗಲ್ಲ ಅನ್ನುವ ಸ್ಥಿತಿಗೆ ಕಾಂಗ್ರೆಸ್ ಗೌರ್ಮೆಂಟ್ ಬಂತು. ಅದು ಮಾತ್ರ ಅಲ್ಲ, ಇಮ್ಮಿಡಿಯೇಟ್ ಎಲೆಕ್ಷನ್, 1 ವರ್ಷದಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಬಂದಿರೋದ್ರಿಂದ ದೇ ಗಾಟ್ ಸ್ಟಕ್ ಇನ್ ಟು ಲಾಟ್ ಆಫ್ ಥಿಂಗ್ಸ್. ಇಲ್ಲಿ ನೋಡಬೇಕಾದ್ರೆ ಸಿದ್ದರಾಮಯ್ಯನವರು ಆಬ್ವಿಯಸ್ಲಿ ಸಿದ್ದರಾಮಯ್ಯನವರು ಏನೇ ಬೇಕಾದರೆ ಇವತ್ತು ಹೇಳ್ಕೊಬೋದು, ತಮ್ಮ ಸರ್ಕಾರ ಆ ರೀತಿ ಈ ರೀತಿ ಎಲ್ಲ ರೀತಿ ಅಂತ ತಮ್ಮನ್ನು ತಾವೇ ಹೊಗಳಿಕೊಂಡ್ರು ಕೂಡ ವಿಧಾನಸೌಧದಲ್ಲಿ ಸಿದ್ದರಾಮಯ್ಯನವರೇ ಒಪ್ಪಿಕೊಂಡ ಹಾಗೆ ಭ್ರಷ್ಟಾಚಾರ ಆಗಿದೆ, ತಪ್ಪಾಗಿದೆ. ಇಟ್ ಮೇ ಬಿ 87 crores, ಇಟ್ ಮೇ ಬಿ 1 crore, ಬಟ್ ಆ ತಪ್ಪು ನಡೆದಿದೆ ಅಂತ ಸಿದ್ದರಾಮಯ್ಯನವರೇ ಒಪ್ಕೊಳ್ಳುವ ಸ್ಥಿತಿಗೆ ಬಂದಿದ್ದು. ಐ ಥಿಂಕ್ ದಟ್ ಈಸ್ ದ ಟ್ರ್ಯಾಜಿಡಿ. ಅದು ಬಿಗ್ಗೆಸ್ಟ್ ಟ್ರ್ಯಾಜಿಡಿ ಆಫ್ ಕಾಂಗ್ರೆಸ್ ಗೌರ್ಮೆಂಟ್. ಅದಲ್ಲ, ಈಗ ಬಿ ಜೆ ಪಿಯವರಿಗೆ ಏನಾಗಿದೆ, ರೊಟ್ಟಿ ಜಾರಿ ಈಗ ತುಪ್ಪದ ಮೇಲೆ ಬಿದ್ದಾಗಿದೆ. ಯಾವ ಅಸ್ತ್ರವನ್ನು ಕಾಂಗ್ರೆಸ್ನವರು ಬಿ ಜೆ ಪಿಯ ಟೈಮಲ್ಲಿ ಬಿ ಜೆ ಪಿಯ ಅಧೋಗತಿಗೆ ತರಲಿಕ್ಕೆ ಉಪಯೋಗಿಸಿದ್ರು, ಅದೇ ಬ್ರಹ್ಮಾಸ್ತ್ರವನ್ನು ಈಗ ಸಿದ್ದರಾಮಯ್ಯರವರ ಎಗೇನ್ಸ್ಟ್ ಪಾದಯಾತ್ರೆ ಮಾಡುವ ಮೂಲಕ ಅದನ್ನು ಎತ್ಕೊಂಡು ಹೋಗಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಹಿಯರ್ ಬಿ ಜೆ ಪಿಯಲ್ಲಿಯೂ ಪ್ರಾಬ್ಲಮ್ ಇದೆ. ಇಟ್ ಈಸ್ ನಾಟ್ ಓನ್ಲಿ ಎ ಕಾಂಗ್ರೆಸ್. ಈ ಫೈಟನ್ನು ಮುಂದುವರಿಸೋದ್ರಲ್ಲಿ ಬಿ ಜೆ ಪಿಯಲ್ಲೂ ಗೊಂದಲಗಳು, ಬಿ ಜೆ ಪಿಯಲ್ಲೂ ಪ್ರಾಬ್ಲಮ್ಗಳಿದೆ. ನಂಬರ್ 1 ಪ್ರಾಬ್ಲಮ್ ಬಿ ಜೆ ಪಿಯಲ್ಲಿ ಇರುವ ಒಂದು ಪ್ರಾಬ್ಲಮ್ ಅಂದರೆ, ಈಗಿನ ಏನು ಬಲವಂತದ ಮದುವೆ ಮಾಡ್ಕೊಂಡಿದ್ದಾರಲ್ಲ ಇವರು JDS ಒಟ್ಟಿಗೆ, ಅದು ಇವರಿಗೆ ಬಿಸಿ ನುಂಗಲಾರದ ತುಪ್ಪ ಅಂತೂ ಹಾಗೇ ಆಗಿದೆ. ಇಲ್ಲಿಯ ನಾಯಕರಿಗೆ ಅದು ಗೊತ್ತೇ ಇದೆ. ಕುಮಾರಸ್ವಾಮಿಯವರು ತಾವು ಬಯಸಿದ್ದಕ್ಕಿಂತಲೂ ಮೇಲೆ, ತಾವು ಎಣಿಸಿದ್ದಕ್ಕಿಂತಲೂ ಮೇಲೆ ತಮ್ಮನ್ನು ಓವರ್ಟೇಕ್ ಮಾಡಿ ಆಗಿದೆ. ಎಲ್ಲೂ ಡೆಲ್ಲಿ ಹೈಕಮಾಂಡ್ ಅಲ್ಲಿ ನೋಡಿದರೆ ಕುಮಾರಸ್ವಾಮಿಯವರೇ ಉಜ್ವಲಿಸ್ತಾ ಇದ್ದಾರೆ. ಇಲ್ಲಿನ ನಾಯಕರಿಗೆ ಯಾವ ರೀತಿಯ ಮರ್ಯಾದೆಗಳು ಸಿಗ್ತಾ ಇಲ್ಲ ಅನ್ನೋದು ಜಗಜ್ಜಾಹೀರಾಗಿದೆ. ಹಿಯರ್ ಅಸ್ತಿತ್ವದ ಕ್ವಶನ್ ಬಿ ಜೆ ಪಿಯ ಲೀಡರ್ಗಳಿಗೆ ಉಟ್ಕೊಂಡಿದೆ. ತಮ್ಮನ್ನು ತಾವು ಉಳಿಸ್ಕೊಬೇಕಾದ್ರೆ, ತಮ್ಮನ್ನು ತಾವು ಈ ಕುಮಾರಸ್ವಾಮಿಯವರ ಏನಿದೆ ಈ ಒಂದು ಬಿರುಸಿನ ಓಟದಲ್ಲಿ ತಮ್ಮನ್ನು ತಾವು ಓಟದಲ್ಲಿ ಈಗ ಆಮೆ ಮತ್ತು ಮೊಲದ ಏನು ಸ್ಟೋರಿ ಇದೆ ಅಲ್ಲಿಗೆ ಬಂದು ಬಿ ಜೆ ಪಿ ಮತ್ತು JDS ನಿಂತಿದೆ. ಅದು ಮಾತ್ರ ಅಲ್ಲ, ಬಿ ಜೆ ಪಿಯ ಹಿರಿಯ ನಾಯಕರನ್ನು ಒಟ್ಟಿಗೆ ಕರ್ಕೊಂಡು ಹೋಗುವುದು, ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರಿಗೆ, ಇನ್ನೊಂದು ಕಡೆ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಅಶೋಕ್ ಅವರಿಗೂ ಕೂಡ ವಿದಿನ್ ದ ಪಾರ್ಟಿ ಕಾಂಪಿಟಿಷನ್ಸ್. ಆ್ಯಂಡ್ ಆ ಕಡೆ ವಿಧಾನ ಪರಿಷತ್ತಿಗೆ ಹೋದರೆ CT ರವಿಯವರನ್ನು ವಿಧಾನ ಪರಿಷತ್ತಿನ ನಾಯಕನನ್ನಿ ಮಾಡದ್ದು ಕೂಡ ಒಂದು ರೀತಿಯ ಅಸಮಾಧಾನಗಳು ಅಲ್ಲಿ ಆದರೆ, ಬಿ ಜೆ ಪಿಯ ನಾಯಕರುಗಳೇ ಓಪನ್ ಸ್ಟೇಟ್ಮೆಂಟ್, ಲೈಕ್ ಬಸವರಾಜ್ ಯತ್ನಾಳ್ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ ರಾಜ್ಯಾಧ್ಯಕ್ಷರ ಮೇಲೆ, ರಾಜ್ಯಾಧ್ಯಕ್ಷರ ತಂದೆಯ ಮೇಲೆ, ಮಾಜಿ CM ಅವರ ಮೇಲೆ, ಅಥವಾ ಬಿ ಜೆ ಪಿಯವರು ಮಾಡಿದ ಹಗರಣಗಳು ಕೂಡ ಇದಕ್ಕಿಂತ ದೊಡ್ಡದಿದೆ, ಅದನ್ನೂ ಕೂಡ CBI ತನಿಖೆಗೆ ಕೊಡಬೇಕನ್ನುವ ಒತ್ತಾಯದ ಒಂದಿಗೆ ಅವರು ಭಾಷಣಗಳನ್ನು ಶುರು ಮಾಡ್ತಾರೆ. ದಿಸ್ ಈಸ್ ನಾಟ್ ಎ ಓನ್ಲಿ ವಿರೋಧ ಪಕ್ಷಕ್ಕೆ ಇರುವಂತಹ ಕಾಂಪಿಟೇಷನ್ ಮಾತ್ರ ಅಲ್ಲ ಇದು, ಅದರ ಒಟ್ಟಿಗೆ ಕೂಡ ಬಿ ಜೆ ಪಿಯಲ್ಲಿ ಇರುವ ಒಳಜಗಳ ಕೂಡ ಒನ್ ಆಫ್ ದ ಬೆನಿಫಿಟ್ ಟು ಕಾಂಗ್ರೆಸ್. ಅದು ಮಾತ್ರ ಅಲ್ಲ, ಈಗ ಸಿದ್ದರಾಮಯ್ಯನವರು ಹೇಳಿದ ಹಾಗೆ ಐ ಹ್ಯಾವ್ ಎ ಲೀಸ್ಟ್ ಆಫ್ 21 ಹಗರಣಗಳ ಲೀಸ್ಟ್ ನನ್ನ ಹತ್ರ ಇದೆ, ಅದನ್ನು ನಾನು ಇನ್ಕ್ವೈರಿ ಮಾಡ್ತೀನಿ ಅಂದರೆ, ಎಲ್ಲೋ ಒಂದು ಕಡೆ ಈ ಗೇಮ್ ಪ್ಲ್ಯಾನ್ಸ್ ಲೈಕ್ ಈಗ ಮೋದಿಜಿ ಅವರ ಗೌರ್ಮೆಂಟ್ ಬಗ್ಗೆ ಬಂದಾಗ ED IT CBI ಇಟ್ಕೊಂಡು ಹೆದರಿಸ್ತಾರೆ ಅನ್ನೋ ರೀತಿಯಲ್ಲಿ ಸ್ಟೇಟ್ ಗೌರ್ಮೆಂಟ್ ಇವತ್ತು ಬಿ ಜೆ ಪಿಯವರಿಗೂ ಒಂದು ರೀತಿಯ 21 ನಮ್ಮ ಹತ್ರನೂ ಇದೆ, ನೀವು ನಮ್ಮ ಬಗ್ಗೆ ಮಾತಾಡಿದರೆ ನಾವು ನಿಮ್ಮ ಬಗ್ಗೆ ಹಗರಣಗಳನ್ನು ಎಳಿತೀವಿ ಅನ್ನೋದು. ದಟ್ ಈಸ್ ಆಲ್ಸೋ ಟ್ರೂ. ಸಮ್ ಆಫ್ ದ ನೀವು ನೋಡಿದರೆ ಕೆಲವು ಬಿ ಜೆ ಪಿ MLAಗಳು ಅಥವಾ ಕೆಲವು ಬಿ ಜೆ ಪಿಯ ಮಿನಿಸ್ಟರ್ಗಳು ಇವತ್ತು ಸಿದ್ದರಾಮಯ್ಯನವರ ಮೇಲೆ ವಾಯ್ಸ್ ಎತ್ತಿ ಮಾಡದಂಥ ಸ್ಥಿತಿಯಲ್ಲೂ ಇದ್ದಾರೆ. ದಟ್ ಈಸ್ ಆಲ್ಸೋ ಟ್ರೂ. ಸ್ಟಿಲ್ ಈಗ ಸಿದ್ದರಾಮಯ್ಯನವರು ಟಾರ್ಗೆಟ್ ಅಂದರೆ ಕಾಂಗ್ರೆಸ್ಸಿನ ಭದ್ರ ಬುನಾದಿ ಅಂತ ನಾವೇನು ಹೇಳ್ತೀವಿ. ಕಾಂಗ್ರೆಸ್ ಈಗ ಸಿದ್ದರಾಮಯ್ಯನವರನ್ನು ನಂಬ್ಕೊಂಡೇ ಇದೆ. ಸಪೋಸ್ ಸಿದ್ದರಾಮಯ್ಯನವರನ್ನೇ ಬುಡಕ್ಕೆ ಏನಾದರೂ ತಂದರೆ ಗವರ್ಮೆಂಟ್ ಬೀಳುವ
ಅಥವಾ ಕಾಂಗ್ರೆಸ್ಸಿನ ಬಣವನ್ನು ಇಬ್ಬಾಗ ಮಾಡಿಬಿಟ್ಟು ತಮ್ಮದ್ದೇನಾದರೂ ಬೇಳೆ ಬೇಯಿಸ್ಕೊಳ್ಬೇಕಾದ್ರೆ ಏನಾದರೂ ಒಂದು ಸ್ವಲ್ಪ ಚಾನ್ಸಸ್ ಸಿಕ್ಕಿದರೆ ಬಿ ಜೆ ಪಿಗೆ ಈ ಟೈಮ್ ಸಿಕ್ಕಿದೆ. ಈ ಟೈಮನ್ನು ದೇ ಆರ್ ಯುಟಿಲೈಸಿಂಗ್ ಇಟ್ ವೆರಿ ಪ್ರಾಪರ್ಲಿ. ಐ ಥಿಂಕ್ 3ನೇ ತಾರೀಕು ಸಿದ್ದರಾಮಯ್ಯನವರ ಐ ಥಿಂಕ್ ಹುಟ್ಟು ಹಬ್ಬದ ದಿನವೇ ಪಾದಯಾತ್ರೆ ಸ್ಟಾರ್ಟ್ ಮಾಡುವ ಅಂತ ಇದ್ದಾರೆ. ಐ ಥಿಂಕ್ ಸಿದ್ದರಾಮಯ್ಯ ಇಸ್ ಆಲ್ಸೋ ನಾಟ್ ಸೋ ಈಸಿ ಪರ್ಸನ್ ಟು ಹ್ಯಾಂಡಲ್. ಈಗ ಬಿ ಜೆ ಪಿಯ ಒಳಜಗಳಗೊಟ್ಟಿಗೆ ಈ ಪಾದಯಾತ್ರೆ ಎಲ್ಲೆಲ್ಲಿ ಸ್ಟಾಪ್ ಆಗುತ್ತೆ ಅಥವಾ ಇದು ಮೈಸೂರು ಒಟ್ಟಿಗೆ ಹೋಗುವವರೆಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಾದಯಾತ್ರೆ ಆ ಕಡೆ ಈ ಕಡೆ ಆಗುತ್ತಾ ಅನ್ನುವ ನೋಡುವ ಕುತೂಹಲನೂ ನಮಗಿದೆ. ಬಟ್ ಹಿಯರ್ ಇಟ್ಸ್ ವೆರಿ ಚಾಲೆಂಜಿಂಗ್, ನಾಟ್ ಓನ್ಲಿ ಟು ಸಿದ್ದರಾಮಯ್ಯ, ದಿಸ್ ಈಸ್ ವೆರಿ ಚಾಲೆಂಜಿಂಗ್ ಟು ವಿಜಯೇಂದ್ರ ಮತ್ತು ಅಶೋಕ್ ಮತ್ತು ಬಿ ಜೆ ಪಿಯವರಿಗೂ ಕೂಡ.